ಆಶೀರ್ವದಿತ ಸಬ್ಬತ್ ಆರಾಧನೆಯ ಸಮಯ ಬಂದಿದೆ. ಇಂದು ನಾವು ನ್ಯಾಯ ತೀರ್ಪಿನ ದಿನ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳೋಣ. ಇಂಗ್ಲಿಷ್ ಮಾತನಾಡುವ ದೇಶಗಳಲ್ಲಿ ನ್ಯಾಯ ತೀರ್ಪಿನ ದಿನವನ್ನು ಕೆಲವೊಮ್ಮೆ ಜಗತ್ತಿನ ಪ್ರಳಯ ದಿನ ಎಂದು ಸಹ ಕರೆಯಲಾಗುತ್ತದೆ. ವಿಭಿನ್ನ ದೃಷ್ಟಿಕೋನದಿಂದ ನಿಘಂಟು ಈ ದಿನವನ್ನು ನಮ್ಮ ಕೊನೆಯ ವಿಧಿಯನ್ನು ಅಂತಿಮವಾಗಿ ನಿರ್ಧರಿಸುವ ಸಮಯ ಎಂದು ವಿವರಿಸುತ್ತದೆ. ಕೊನೆಯ ನ್ಯಾಯ ತೀರ್ಪಿನ ದಿನವು ಎಲ್ಲ ಮಾನವ ಕುಲದ ವಿಧಿಯನ್ನು ನಿರ್ಧರಿಸುವ ದಿನವಾಗಿದೆ. ಕೆಲವು ಜನರನ್ನು ನರಕದ ಶಾಶ್ವತ ಬೆಂಕಿಯಲ್ಲಿ ಎಸೆಯಲಾಗುವುದು, ಆದರೆ ಇತರರು ದೇವರೊಂದಿಗೆ ಪರಲೋಕದಲ್ಲಿ ಯುಗ ಯುಗಾಂತರಕ್ಕೂ ಆಳುವರು. ಜಗತ್ತಿನ ಪ್ರಳಯ ದಿನ ಎಂದು ಕರೆಯಲ್ಪಡುವ ಈ ದಿನದಂದು, ಅಂದರೆ ನ್ಯಾಯ ತೀರ್ಪಿನ ದಿನದಂದು, ಅವರ ಕೊನೆಯ ವಿಧಿಯನ್ನು ನಿರ್ಧರಿಸಲಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಜೀವಿತಾವಧಿಯಲ್ಲಿ ಮಾಡಿದ ಕೃತ್ಯಗಳ ಪ್ರಕಾರ ದೇವರು ಅಂತಿಮ ತೀರ್ಪನ್ನು ಕೊಡುತ್ತಾರೆ ಎಂದು ಸತ್ಯವೇದವು ಹೇಳುತ್ತದೆ. ಇಂದು ನ್ಯಾಯ ತೀರ್ಪಿನ ವಿಷಯಗಳು ಮತ್ತು ನಂಬಿಕೆಯ ಹಾದಿಯಲ್ಲಿ ನಡೆಯುವಾಗ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಹೇಗೆ ಉತ್ತಮಗೊಳಿಸಬಹುದು ಎಂಬುದರ ಕುರಿತು ಸತ್ಯವೇದದಲ್ಲಿರುವ ದಾಖಲೆಗಳನ್ನು ನೋಡೋಣ. ನಂಬಿಕೆಯ ಹಾದಿಯಲ್ಲಿ ನಡೆಯುವಾಗ ಓಟವನ್ನು ಪೂರ್ಣಗೊಳಿಸಲು ವಿಫಲರಾದವರಲ್ಲಿ ಅನೇಕರು ಕೊನೆಯ ನ್ಯಾಯ ತೀರ್ಪು ಇರುತ್ತದೆ ಎಂಬುದನ್ನು ಸುಲಭವಾಗಿ ಮರೆತು ಬಿಡುತ್ತಾರೆ. ಈ ಜನರು ತಾವು ಇರುವ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ತಮ್ಮದೇ ಆದ ತೃಪ್ತಿ ಮತ್ತು ಸಂತೋಷವನ್ನು ಹೇಗೆ ಪಡೆಯಬಹುದು ಎಂಬ ಮನಸ್ಥಿತಿಯೊಂದಿಗೆ ಎಲ್ಲವನ್ನು ನೋಡುತ್ತಾರೆ. ಈ ರೀತಿಯ ಆಲೋಚನೆಯಿಂದ ಅವರ ನಿರೀಕ್ಷೆಗಳು ಈಡೇರದಿದ್ದಾಗ ಅವರು ತಮ್ಮ ನಂಬಿಕೆಯನ್ನು ತೊರೆಯುತ್ತಾರೆ. ಅಂತಿಮವಾಗಿ ಸತ್ಯವನ್ನು ಬಿಟ್ಟು ದೇವರ ಬಗ್ಗೆ ಮರೆತು ಬಿಡುತ್ತಾರೆ. ಈ ಕಾರಣದಿಂದಲೇ ಪ್ರವಾದಿ ಯೆಶಾಯನು ಮತ್ತು ಚಿಯೋನಿನಲ್ಲಿ ಉಳಿದವರು, ಯೆರೂಸಲೇಮಿನಲ್ಲಿ ನಿಂತವರು, ಅಂತೂ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬಿದ್ದ ಯೆರೂಸಲೇಮಿನವರೆಲ್ಲರೂ ದೇವರ ಜನರೆನಿಸಿಕೊಳ್ಳುವರು ಎಂದು ಹೇಳಿದ್ದಾನೆ. ಸದಸ್ಯರೇ, ನೀವು ಲೋಕದ ನ್ಯಾಯಾಂಗ ವ್ಯವಸ್ಥೆಯನ್ನು ನೋಡಿದಾಗ ಅದರಲ್ಲಿ ವಾದಿ ಮತ್ತು ಪ್ರತಿವಾದಿ ಇಬ್ಬರು ಇರುತ್ತಾರೆ. ಅಂತಿಮ ತೀರ್ಪು ನೀಡಲು ಅಪರಾಧವು ಎಷ್ಟೇ ಗಂಭೀರವಾಗಿದ್ದರೂ ಅಪರಾಧವನ್ನು ಮಾಡಲು ಪ್ರತಿವಾದಿಯ ಕೃತ್ಯಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾದ ಸನ್ನಿವೇಶವು ಸಂಭವಿಸಿದೆಯೇ ಎಂದು ನ್ಯಾಯಾಧಿಪತಿ ಪರಿಶೀಲಿಸುತ್ತಾನೆ. ಅಪರಾಧಿಯ ಮೂಲ ಸ್ವಭಾವವು ಕೆಟ್ಟದಾಗಿರುವುದರಿಂದ ಅವನು ಅಪರಾಧವನ್ನು ಮಾಡಿದ್ದಾನೆಯೇ ಎಂದು ನ್ಯಾಯಾಧಿಪತಿ ಪರಿಶೀಲಿಸಬೇಕು. ಸಾಕ್ಷಿಗಳನ್ನು ಒಂದೊಂದಾಗಿ ಪೂರ್ಣವಾಗಿ ಪರಿಶೀಲಿಸಿದ ನಂತರ ನ್ಯಾಯಾಧಿಪತಿ ಅಂತಿಮ ತೀರ್ಪು ನೀಡುತ್ತಾನೆ. ಆಧ್ಯಾತ್ಮಿಕವಾಗಿ ನಮ್ಮ ನ್ಯಾಯ ತೀರ್ಪಿನ ವಿಷಯದಲ್ಲೂ ಇದೇ ರೀತಿಯಾಗಿದೆ. ನ್ಯಾಯ ತೀರ್ಪಿನ ದಿನದಂದು ದೇವರು ನಮ್ಮ ನ್ಯಾಯಾಧಿಪತಿಯಾಗುತ್ತಾರೆ. ನಾವು ಪ್ರತಿದಿನ ಯಾವ ರೀತಿಯ ಜೀವನವನ್ನು ಜೀವಿಸುತ್ತಿದ್ದೇವೆ ಎಂದು ದೇವರ ಪುಸ್ತಕದಲ್ಲಿ ವಿವರವಾಗಿ ಬರೆಯಲಾಗಿದೆ ಅಲ್ಲವೇ? ನಮ್ಮ ನಂಬಿಕೆಯ ಜೀವನವನ್ನು ಹೇಗೆ ಜೀವಿಸುತ್ತಿದ್ದೇವೆ ಎಂಬುವುದು ಸಹ ಅದರಲ್ಲಿ ನಿಖರವಾಗಿ ಬರೆಯಲಾಗಿದೆ ಅಲ್ಲವೇ? ನ್ಯಾಯ ತೀರ್ಪಿನ ದಿನದಂದು ನಾವು ದೇವರ ಮುಂದೆ ನಿಂತಾಗ ನಾವೆಲ್ಲರೂ ಪರಲೋಕವನ್ನು ಪ್ರವೇಶಿಸುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ. ಪ್ರಕಟಣೆ ಪುಸ್ತಕ ಅಧ್ಯಾಯ 14 ವಚನ 7 ನೋಡೋಣ. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದಾತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಕಳೆದ ವರ್ಷ ಲೋಕದಾದ್ಯಂತ 10 ಕೋಟಿಗಿಂತ ಹೆಚ್ಚು ಜನರು ಕೊರೋನಾ ವೈರಸ್ ಸೋಂಕಿಗೆ ಒಳಗಾಗಿದ್ದಾರೆ ಎಂದು ಸುದ್ದಿಯಲ್ಲಿ ವರದಿ ಮಾಡಲಾಗಿತ್ತು. ಇಂದಿನವರೆಗೂ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಈ ಸಾಂಕ್ರಾಮಿಕ ರೋಗವು ಇನ್ನೂ ಉಲ್ಬಣಗೊಳ್ಳುತ್ತಿದೆ. ಈ ವೈರಸ್ನಿಂದ ಅನೇಕ ಜನರು ಸಾಯುತ್ತಿದ್ದಾರೆ. ಜನರು ಗುಣಪಡಿಸುವ ವಿವಿಧ ಔಷಧಿಗಳನ್ನು ಮತ್ತು ಯಾರಿಗೂ ಸೋಂಕು ತಗಲದಂತೆ ವಿವಿಧ ಲಸಿಕೆಗಳನ್ನು ತಯಾರಿಸುತ್ತಿದ್ದಾರೆ. ಈ ವಿಷಯಗಳ ಮೂಲಕ ನಾಸ್ತಿಕರು ಮತ್ತು ಅನೇಕ ಜನರು ಸತ್ಯವೇದ ಮತ್ತು ಕ್ರೈಸ್ತ ಧರ್ಮವು ಹೇಳುವ ತೀರ್ಪಿನ ದಿನವೂ ಬರುತ್ತಿದೆ ಅಲ್ಲವೇ ಎಂದು ಹೇಳುತ್ತಾರೆ. ಜನರು ಬಹಿರಂಗವಾಗಿ ಇಂತಹ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಸದಸ್ಯರೇ, ಲೋಕವು ಈಗಿರುವಂತೆ ಯಾವಾಗಲೂ ಉಳಿಯುವುದಿಲ್ಲ. ಒಂದು ದಿನ ನಾವೆಲ್ಲರೂ ಈ ಲೋಕವನ್ನು ಬಿಟ್ಟು ಹೋಗಬೇಕಾಗುತ್ತದೆ. ಒಬ್ಬೊಬ್ಬರಾಗಿ ಎಲ್ಲರೂ ಈ ಲೋಕವನ್ನು ಬಿಟ್ಟು ಹೋಗುತ್ತಾರೆ. ಎಷ್ಟಾದರೂ ಶೀಘ್ರದಲ್ಲೇ ಅಥವಾ ನಂತರ ನ್ಯಾಯ ತೀರ್ಪಿನ ದಿನವು ಇಡೀ ಲೋಕದ ಮೇಲೆ ಬರುತ್ತದೆ ಎಂಬುದನ್ನು ನಾವು ಮರೆಯಬಾರದು. ಈ ವಿಷಯವನ್ನು ನೆನಪಿಟ್ಟುಕೊಳ್ಳದವರು ಸಹಜವಾಗಿ ತಮ್ಮ ಕಣ್ಣುಗಳನ್ನು ಪಾಪದ ವಿಷಯಗಳ ಕಡೆಗೆ ತಿರುಗಿಸುತ್ತಾರೆ. ದೇವರು ಮೆಚ್ಚದಂತಹ ವಿಷಯಗಳಾದ ತಮ್ಮ ಪಾಪಮಯ ಜೀವನ ಶೈಲಿಯನ್ನು ಸಮರ್ಥಿಸುವ ಮತ್ತು ತರ್ಕಬದ್ಧಗೊಳಿಸುವ ಕೃತ್ಯಗಳು ಮತ್ತು ವರ್ತನೆಗಳನ್ನು ತೋರಿಸುತ್ತಾರೆ.
ಇಬ್ರಿಯರಿಗೆ ಅಧ್ಯಾಯ 9 ವಚನ 27 ನೋಡೋಣ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಖಂಡಿತ ಜನರು ದೇವರ ನ್ಯಾಯ ತೀರ್ಪನ್ನು ಎದುರಿಸುವರು. ಸತ್ಯವೇದದಲ್ಲಿರುವ ಎಲ್ಲ ವಾಕ್ಯಗಳು ಸತ್ಯವನ್ನು ಒಳಗೊಂಡಿವೆ. ಆದ್ದರಿಂದ ಸತ್ಯವು ವಿಶ್ವಾಸಾರ್ಹ ಮತ್ತು ಸತ್ಯವಾಗಿವೆ. ಸತ್ಯವೇದ ಹೇಳುವಂತೆ ನ್ಯಾಯ ತೀರ್ಪಿನ ದಿನವು ಜನರ ಮೇಲೆ ಮಾತ್ರವಲ್ಲ, ಆದರೆ ಇಡೀ ಲೋಕದ ಮೇಲೆ ಖಂಡಿತ ಬರಲಿದೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಜಗತ್ತಿನ ಪ್ರಳಯ ದಿನ ಎಂದರೆ ನಮ್ಮ ಭವಿಷ್ಯವನ್ನು ನಿರ್ಧರಿಸುವ ದಿನವಾಗಿದೆ. ಸದಸ್ಯರೇ, ನಿಮ್ಮ ವಿಧಿಯ ಫಲಿತಾಂಶ ಏನಾಗಿರಬೇಕೆಂದು ನೀವು ಬಯಸುತ್ತೀರಿ? ನಿಮ್ಮ ವಿಧಿಯು ಪರಲೋಕದಲ್ಲಿ ರಾಜವಂಶದ ಯಾಜಕರಾಗುವುದಾದರೆ ಅದು ಅದ್ಭುತವಲ್ಲವೇ? ದೇವರೊಂದಿಗೆ ಯುಗ ಯುಗಾಂತರಕ್ಕೂ ನಿತ್ಯ ಜೀವ ಮತ್ತು ಸಂತೋಷವನ್ನು ಆನಂದಿಸಲು ನೀವು ಬಯಸುವುದಿಲ್ಲವೇ? ಹಾಗಾದರೆ ನೀವು ಅದರ ಪ್ರಕಾರ ವರ್ತಿಸಬೇಕು. ನಿಮ್ಮ ಮನಸ್ಸಿನಲ್ಲಿ ನೀವು ಪರಲೋಕಕ್ಕೆ ಹೋಗಲು ಬಯಸಿದ್ದರೂ ನಿಮ್ಮ ಕ್ರಿಯೆಗಳು ನಿಮ್ಮ ಬಯಕೆಗೆ ವಿರುದ್ಧವಾಗಿದ್ದರೆ ನೀವು ಬಯಸುವ ಫಲಿತಾಂಶವನ್ನು ನಿರೀಕ್ಷಿಸಲು ಸಾಧ್ಯವೇ? ನಮ್ಮ ಜೀವನದ ಎಲ್ಲ ವಿಷಯಗಳನ್ನು ದೇವರು ಮತ್ತು ಪರಲೋಕಕ್ಕೆ ಹೊಂದಿಸಿಕೊಳ್ಳಬೇಕು. ನಾವು ಈ ಲೋಕದಲ್ಲಿ ತಾತ್ಕಾಲಿಕವಾಗಿ ಜೀವಿಸಿ ಇಲ್ಲಿಂದ ಹೊರಡುವ ಪ್ರವಾಸಿಗಳು ಅಲ್ಲವೇ? ಇತ್ತೀಚೆಗೆ ಕೆಲವು ಹಿರಿಯರು ಸುದೀರ್ಘ ಜೀವನವನ್ನು ಆನಂದಿಸಿ ನಂತರ ಲೋಕವನ್ನು ಬಿಟ್ಟು ಹೋದರು. ಯೌವನದಲ್ಲಿ ಅವರು ಬಹಳ ಶಕ್ತಿಯುತರಾಗಿದ್ದರು. ಆದರೆ ದೇವರು ಅವರನ್ನು ಕರೆದಾಗ ಅವರು ಏನು ಮಾಡಬೇಕು? ಅವರು ಹೋಗಬೇಕಲ್ಲವೇ? ಸಿದ್ಧವಿಲ್ಲದವರಿಗೆ ದೇವರ ಕರೆಯು ಇದ್ದಕ್ಕಿದ್ದಂತೆ ಸಂಭವಿಸುತ್ತದೆ. ಒಬ್ಬ ವ್ಯಕ್ತಿಯು ಸತ್ತ ನಂತರ ಅವನು ತೀರ್ಪನ್ನು ಎದುರಿಸುತ್ತಾನೆ. ಕೆಲವು ಜನರು ದೇವರು ಅಪ್ಪಿಕೊಂಡು ಸಮಾಧಾನಪಡಿಸಿದ ಲಾಜರನಂತೆ ಇರುತ್ತಾರೆ. ಇತರರು ನಿನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡು ಎಂದು ಹೇಳಿದ ಶ್ರೀಮಂತನಂತೆ ಇರುತ್ತಾರೆ. ಪ್ರಸಂಗವನ್ನು ಕೇಳುವಾಗ ಕೆಲವರು ಖಂಡಿತವಾಗಿಯೂ ಅಂತಹ ದಿನ ಬರುತ್ತದೆ ಎಂದು ಹೇಳಿಕೊಳ್ಳುತ್ತಾರೆ. ಇಷ್ಟಾದರೂ ಅವರು ಸಭೆಯಿಂದ ಹೋದ ನಂತರ ಅವರು ಮತ್ತೆ ಲೋಕದಲ್ಲಿ ಬಿದ್ದು ಮೂರ್ಖ ಕೃತ್ಯಗಳನ್ನು ಮಾಡುತ್ತಾರೆ. ಇದನ್ನು ಪರಿಗಣಿಸಿದರೆ ನಮ್ಮ ಜೀವನ ಶೈಲಿಯು ಭೂಮಿಯಲ್ಲಿ ಸ್ವೀಕಾರವಾಗುವ ವಿಷಯಗಳಿಗಿಂತ ಪರಲೋಕದಲ್ಲಿ ಸ್ವೀಕಾರವಾಗುವ ವಿಷಯಗಳೊಂದಿಗೆ ಹೊಂದಿಕೆಯಾಗಬೇಕಲ್ಲವೇ? ಏಕೆಂದರೆ ಈ ಲೋಕವು ಪ್ರವಾಸಿಗಳು ಬಂದು ಹೋಗುವ ತಾತ್ಕಾಲಿಕ ಸ್ಥಳವಾಗಿದೆ ಎಂದು ಸತ್ಯವೇದವು ಹೇಳುತ್ತದೆ. ಇಷ್ಟಾದರೂ ಪರಲೋಕವು ನಾವು ಶಾಶ್ವತವಾಗಿ ವಾಸಿಸುವ ಸ್ಥಳವಾಗಿದೆ. ದೇವರು ನಮ್ಮ ಹಿಂದಿನ ಎಲ್ಲ ಪಾಪಗಳನ್ನು ಕ್ಷಮಿಸುತ್ತಾರೋ ಅಥವಾ ಅವುಗಳನ್ನು ಹಾಗೆಯೇ ನಮ್ಮ ವಿರುದ್ಧ ಎಣಿಸುತ್ತಾರೋ ಎಂಬುವುದು ಕೊನೆಯ ತೀರ್ಪನ್ನು ನಿರ್ಣಯಿಸುವ ನ್ಯಾಯ ತೀರ್ಪಿನ ದಿನದಂದು ಎಲ್ಲವನ್ನೂ ನಿರ್ಧರಿಸಲಾಗುತ್ತದೆ. ಆದ್ದರಿಂದ ನಾವು ಆ ಕ್ಷಣಕ್ಕೆ ಸಿದ್ಧರಾಗಿರಬೇಕು. ಆ ದಿನ ಖಂಡಿತವಾಗಿಯೂ ಬರುತ್ತದೆ ಎಂದು ದೇವರು ಮುಂಚೆಯೇ ತಿಳಿಸಿದರು. ಈ ಕಾರಣದಿಂದಲೇ ನಾವು ದೇವರ ನ್ಯಾಯಾಸನದ ಮುಂದೆ ನಿಲ್ಲಲು ಸಿದ್ಧರಾಗಿರಬೇಕು ಎಂದು ಸತ್ಯವೇದ ಹೇಳುತ್ತದೆ. ರೋಮಾಪುರದವರಿಗೆ ಪುಸ್ತಕ ಅಧ್ಯಾಯ 14 ನೋಡೋಣ. ರೋಮಾಪುರದವರಿಗೆ ಅಧ್ಯಾಯ 14 ವಚನ 10. ತಿನ್ನದವನೇ, ನಿನ್ನ ಸಹೋದರನ ವಿಷಯವಾಗಿ ನೀನು ತೀರ್ಪು ಮಾಡುವುದೇನು? ತಿನ್ನುವವನೇ, ನಿನ್ನ ಸಹೋದರನನ್ನು ನೀನು ಹೀನೈಸುವುದೇನು? ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ. ಯಾರೇ ಇರಲಿ, ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲುತ್ತೇವೆ. ನ್ಯಾಯಾಸನದ ಮುಂದೆ ನಿಲ್ಲುವುದು ಎಂದರೆ ನ್ಯಾಯ ತೀರ್ಪಿಗಾಗಿ ಕಾಯುವುದಾಗಿದೆ. ಯಾರೂ ಪಾಪವಿಲ್ಲದೆ ನ್ಯಾಯಾಸನದ ಮುಂದೆ ನಿಲ್ಲುವುದಿಲ್ಲ. ನಾವೆಲ್ಲರೂ ಪಾಪಿಗಳಾಗಿದ್ದರಿಂದ ಎಲ್ಲರೂ ನ್ಯಾಯಾಸನದ ಮುಂದೆ ನಿಲ್ಲುತ್ತೇವೆ. ಆ ಸಮಯದಲ್ಲಿ ನಾವು ಹಿಂದೆ ಮಾಡಿದ ಎಲ್ಲ ಪಾಪಗಳಿಂದ ಅವರು ನಮ್ಮನ್ನು ಮುಕ್ತಗೊಳಿಸುತ್ತಾರೆ. ಅಥವಾ ನಾನು ನಿಮಗೆ 60 ರಿಂದ 70 ವರ್ಷಗಳನ್ನು ಕೊಟ್ಟಿದ್ದೆನು, ಆದರೆ ನೀವು ನಿಮ್ಮ ಪಾಪಗಳಿಂದ ತಿರುಗಿಕೊಳ್ಳಲಿಲ್ಲ ಅಥವಾ ಪಶ್ಚಾತ್ತಾಪ ಪಡಲಿಲ್ಲ ಎಂದು ಹೇಳಿ ಆ ಹಿಂದಿನ ಎಲ್ಲ ಪಾಪಗಳನ್ನು ಆತನು ನಮ್ಮ ವಿರುದ್ಧ ವಿಧಿಸುವರು. ಅವರಿಗೆ ದೇವರು ನಿತ್ಯ ನರಕದ ತೀರ್ಪನ್ನು ಕೊಡುತ್ತಾರೆ. ವಚನ 11. ನನ್ನ ಜೀವದಾಣೆ, ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬುದಾಗಿ ಕರ್ತನು ಹೇಳಿದ್ದಾನೆ ಎಂದು ಬರೆದದೆ. ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ಆದ ಕಾರಣ ಇನ್ನು ಮೇಲೆ ಒಬ್ಬರ ವಿಷಯದಲ್ಲೊಬ್ಬರು ತೀರ್ಪು ಮಾಡದೇ ಇರೋಣ. ಅದಕ್ಕೆ ಬದಲಾಗಿ ಸಹೋದರನ ಎದುರಿಗೆ ಅಡ್ಡಿಯನ್ನಾಗಲಿ ಎಡತಡೆಯನ್ನಾಗಲಿ ಹಾಕಬಾರದೆಂದು ತೀರ್ಮಾನಿಸಿಕೊಳ್ಳಿರಿ. ಯಾವ ಪದಾರ್ಥವು ಸ್ವತಃ ಅಶುದ್ಧವಾದದ್ದಲ್ಲವೆಂದು ಬಲ್ಲೆನು ಮತ್ತು ಕರ್ತನಾದ ಯೇಸುವಿನಲ್ಲಿದ್ದುಕೊಂಡು ದೃಢವಾಗಿ ನಂಬಿದ್ದೇನೆ. ಆದರೆ ಯಾವುದಾದರೂ ಒಂದು ಪದಾರ್ಥವನ್ನು ಅಶುದ್ಧವೆಂದು ಒಬ್ಬನು ಭಾವಿಸಿದರೆ ಅವನಿಗೆ ಅದು ಅಶುದ್ಧ. ಅಪೊಸ್ತಲ ಪೌಲನು ಈ ಎಲ್ಲಾ ಮಾತುಗಳನ್ನು ರೋಮಾಪುರದ ಸಭೆಗೆ ಬರೆದಾಗ ಅವನು, ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕು, ಇದನ್ನು ಎಂದಿಗೂ ಮರೆಯಬೇಡಿ ಅಂದನು.
ನಮ್ಮ ನಂಬಿಕೆಯ ಜೀವನದಲ್ಲಿ ನಾವು ಇದನ್ನು ಮರೆತರೆ ನಾವು ಮತ್ತೆ ಲೋಕದಲ್ಲಿ ಬೀಳುತ್ತೇವೆ ಮತ್ತು ಶೋಧನೆಗೆ ಬಲಿಯಾಗಿ ಮತ್ತು ಅಂತಿಮವಾಗಿ ಪಾಪ ಮಾಡುತ್ತೇವೆ. ದೇವರ ನ್ಯಾಯ ತೀರ್ಪಿನ ಮುಂದೆ ನಾವು ನಿಲ್ಲುವ ದಿನ ಖಂಡಿತವಾಗಿಯೂ ಬರುತ್ತದೆ. ಪರಲೋಕದಲ್ಲಿ ಪಾಪ ಮಾಡಿದ ನಂತರ ಭೂಮಿಗೆ ದೊಬ್ಬಲ್ಪಟ್ಟ ಎಲ್ಲ ಮಾನವರಿಗೆ ಹೊಸೊಡಂಬಡಿಕೆಯ ಸುವಾರ್ತೆಯನ್ನು ಹರಡುವ ಮೂಲಕ ಪಶ್ಚಾತ್ತಾಪ ಪಡುವ ಅವಕಾಶವನ್ನು ದೇವರು ನೀಡಿದ್ದಾರೆ. ಕೆಲವರು ಕೇಳಿದರೂ ತಿರಸ್ಕರಿಸುತ್ತಾರೆ, ಆದರೆ ಇತರರು ತಾವು ಕೇಳಿದ್ದನ್ನು ಮಾಡುತ್ತಾರೆ. ಕೊನೆಯ ತೀರ್ಪಿನ ದಿನದಂದು ನಮ್ಮ ವಿಧಿಯನ್ನು ಅಂತಿಮವಾಗಿ ನಿರ್ಧರಿಸುವಾಗ ಪರಲೋಕ ರಾಜ್ಯಕ್ಕೆ ಅರ್ಹರಾದವರು ಎಂದು ನೀವು ಮತ್ತು ನಾನು ನಿರ್ಧರಿಸಲ್ಪಡುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ. 1 ತಿಮೋಥೆಯನಿಗೆ ಅಧ್ಯಾಯ 5 ವಚನ 24 ನೋಡೋಣ. ಕೆಲವರ ಪಾಪ ಕೃತ್ಯಗಳು ಪ್ರಸಿದ್ಧವಾಗಿದ್ದು ಅವರು ಇಂಥವರೆಂದು ಮೊದಲೇ ತಿಳಿಯಪಡಿಸುತ್ತವೆ. ಬೇರೆ ಕೆಲವರ ಪಾಪ ಕೃತ್ಯಗಳು ಮರೆಯಾಗಿದ್ದು ತರುವಾಯ ತಿಳಿದು ಬರುತ್ತವೆ. ಹಾಗೆಯೇ ಕೆಲವರ ಸತ್ಕ್ರಿಯೆಗಳು ಪ್ರಸಿದ್ಧವಾಗಿವೆ. ಬೇರೆ ಕೆಲವರ ಸತ್ಕ್ರಿಯೆಗಳು ಅಪ್ರಸಿದ್ಧವಾಗಿದ್ದರೂ ಮರೆಯಾಗಿರಲಾರವು. ದೇವರ ನ್ಯಾಯ ತೀರ್ಪಿನ ದಿನದಂದು ಎಲ್ಲ ವಿಷಯಗಳನ್ನು ಈ ರೀತಿಯಾಗಿ ನಿರ್ಧರಿಸಲಾಗುತ್ತದೆ. ನಮ್ಮ ಸತ್ಕ್ರಿಯೆಗಳು ಮತ್ತು ಪಾಪಕೃತ್ಯಗಳು ಬಹಿರಂಗಗೊಳ್ಳುತ್ತವೆ. 1 ತಿಮೋಥೆಯನಿಗೆ ಅಧ್ಯಾಯ 5 ಮತ್ತು ರೋಮಾಪುರದವರಿಗೆ ಪುಸ್ತಕದಲ್ಲಿ ಬರೆದಿರುವಂತೆ ನಾವು ದೇವರ ಮುಂದೆ ನಿಂತಾಗ ಏನನ್ನೂ ಬಿಡದೆ ನಮ್ಮ ಎಲ್ಲ ಕೃತ್ಯಗಳು ಸಂಪೂರ್ಣವಾಗಿ ಬಹಿರಂಗಗೊಳ್ಳುತ್ತವೆ ಎಂಬ ಸಂಗತಿಯ ಕುರಿತು ಸತ್ಯವೇದ ನಮ್ಮನ್ನು ಎಚ್ಚರಿಸುತ್ತದೆ. 2 ಪೇತ್ರನು ಅಧ್ಯಾಯ 3 ಹೋಗೋಣ. 2 ಪೇತ್ರನು ಅಧ್ಯಾಯ 3 ವಚನ 6. ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಆದರೆ ಈಗಿರುವ ಭೂಮ್ಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ನ್ಯಾಯ ತೀರ್ಪಿನ ದಿನದಂದು ದೇವರ ಚಿತ್ತದ ಪ್ರಕಾರ ಎಲ್ಲ ವಿಷಯಗಳು ನಡೆಯುತ್ತವೆ ಎಂದು ಇದರ ಅರ್ಥವಲ್ಲವೇ? ದೇವರು ಈಗ ಎಲ್ಲವನ್ನೂ ನ್ಯಾಯ ತೀರ್ಪಿನ ದಿನಕ್ಕಾಗಿ ಕಾಯ್ದಿರಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ. ಈ ಸತ್ಯವೇದದ ದಾಖಲೆಗಳನ್ನು ನೋಡುವಾಗ ನೀವು ಯಾವಾಗಲೂ ನಂಬಿಕೆಯಲ್ಲಿ ಪ್ರಯಾಸ ಪಡುವಂತೆ ಕೇಳಿಕೊಳ್ಳುತ್ತೇನೆ. ಇದರಿಂದ ನಾವು ನ್ಯಾಯ ತೀರ್ಪಿನ ದಿನದಂದು ದೇವರ ಮುಂದೆ ನಿಂತಾಗ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಬಹುದು. ಆ ದಿನವು ಖಂಡಿತವಾಗಿಯೂ ನಮ್ಮ ಮೇಲೆ ಮತ್ತು ಲೋಕದಾದ್ಯಂತ ಎಲ್ಲ ಮಾನವ ಕುಲದ ಮೇಲೆ ಬರಲಿದೆ ಎಂಬುದನ್ನು ನೆನಪಿಟ್ಟುಕೊಂಡು ಇದನ್ನು ಮಾಡೋಣ. ಮತ್ತಾಯ ಪುಸ್ತಕ ಅಧ್ಯಾಯ 25 ಮುಂದುವರೆಸೋಣ. ಮತ್ತಾಯ ಅಧ್ಯಾಯ 25 ವಚನ 31. ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸುವನು. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ದೇವರು ತನ್ನ ಬಲಗಡೆಯಲ್ಲಿರುವವರಿಗೆ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವಾದ ಪರಲೋಕ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಪರಲೋಕದಲ್ಲಿ ನೀವು ಭೂಮಿಯಲ್ಲಿ ಹೊಂದಲು ಸಾಧ್ಯವಾಗದ ನೀವು ಬಯಸಿದ ಎಲ್ಲವನ್ನೂ ಹೊಂದಬಹುದು ಮತ್ತು ನಿಮಗೆ ತೃಪ್ತಿಯಾಗುವಷ್ಟು ನೀವು ಬಯಸಿದ್ದನ್ನು ಮಾಡಬಹುದು ಎಂದು ದೇವರು ವಾಗ್ದಾನ ಮಾಡಿದ್ದಾರೆ. ವಚನ 35 ನೋಡೋಣ. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೆನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದು ಯಾರಿಗೆ ಮಾಡಿದ ಹಾಗಾಯಿತು, ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು.
ನಾವು ನಮ್ಮ ಸಹೋದರ ಸಹೋದರಿಯರನ್ನು ನೋಡಿಕೊಳ್ಳುವ ಪ್ರಕಾರ ದೇವರು ಆ ಕೃತ್ಯಗಳನ್ನು ಅವರ ಕಣ್ಣುಗಳು ಮತ್ತು ಹೃದಯಗಳ ಮೂಲಕ ದಾಖಲಿಸುತ್ತಾರೆ. ನಾವು ಮಾಡಿದ ಕೆಲಸಗಳೆಲ್ಲವೂ ನ್ಯಾಯ ತೀರ್ಪಿನ ದಿನದಂದು ಬಹಿರಂಗಗೊಳ್ಳುವುದರಿಂದ ಅದು ನಮ್ಮ ವಿರುದ್ಧವಾಗಿ ಅಥವಾ ನಮ್ಮ ಪರವಾಗಿ ಇರುತ್ತದೆ. ಆದ್ದರಿಂದಲೇ ನಾವು ಈ ವಿಷಯಗಳನ್ನು ಹಗುರವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇದು ನಿರ್ಣಾಯಕ ಪ್ರಾಮುಖ್ಯತೆಯ ವಿಷಯವಾಗಿದೆ. ಈ ಪಾಠವನ್ನು ಯಾವಾಗಲೂ ನಮ್ಮ ಹೃದಯದ ಹಲಗೆಗಳಲ್ಲಿ ಕೆತ್ತೋಣ. ನಾವು ಯಾವಾಗಲೂ ನಮ್ಮ ಸಹೋದರ ಸಹೋದರಿಯರನ್ನು ಮತ್ತು ನಮ್ಮ ಸುತ್ತಲಿನ ಜನರನ್ನು ಈ ಮನಸ್ಸಿನಿಂದ ನೋಡಿಕೊಂಡಾಗ ನಾವು ಲೋಕದ ಉಪ್ಪು ಮತ್ತು ಬೆಳಕಾಗಲು ಸಾಧ್ಯವಾಗುತ್ತದೆ ಅಲ್ಲವೇ? ಇದರ ಮೂಲಕ ದೇವರ ಮಹಿಮೆಯನ್ನು ಹೆಚ್ಚಾಗಿ ಪ್ರಕಾಶಿಸುವವರು ಎಂದು ದೇವರು ನಮ್ಮನ್ನು ಗುರುತಿಸುವರು. ಪರಲೋಕ ರಾಜ್ಯದಲ್ಲಿ ದೇವರು ನಮಗೆ ಹೆಚ್ಚಿನ ಆಶೀರ್ವಾದ ಮತ್ತು ಪ್ರತಿಫಲವನ್ನು ನೀಡುತ್ತಾರಲ್ಲವೇ? ವಚನ 41 ಮುಂದುವರಿಸೋಣ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ನಾನು ಹಸಿದಿದ್ದೆನು, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ. ನಾನು ಬಾಯಾರಿದ್ದೆನು, ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ. ಪರದೇಶಿಯಾಗಿದ್ದೆನು, ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ. ಬಟ್ಟೆ ಇಲ್ಲದವನಾಗಿದ್ದೆನು, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ. ರೋಗದಲ್ಲಿ ಬಿದ್ದಿದ್ದೆನು, ಸೆರೆಮನೆಯಲ್ಲಿದ್ದೆನು, ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳುವನು. ಅದಕ್ಕೆ ಅವರು ಸಹ, ಸ್ವಾಮಿ, ಯಾವಾಗ ನೀನು ಹಸಿದದನ್ನು, ನೀನು ಬಾಯಾರಿದ್ದನ್ನು, ನೀನು ಪರದೇಶಿಯಾದದನ್ನು, ಬಟ್ಟೆ ಇಲ್ಲದವನಾಗಿದ್ದದನ್ನು, ರೋಗದಲ್ಲಿ ಬಿದ್ದದ್ದನ್ನು, ಸೆರೆಮನೆಯಲ್ಲಿದ್ದದನ್ನು ಕಂಡು ನಿನಗೆ ಉಪಚಾರ ಮಾಡದೆ ಹೋದೆವು ಅನ್ನುವರು. ಆಗ ಆತನು, ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದೀರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ಸದಸ್ಯರೇ, ನಮ್ಮ ವಿಧಿಯನ್ನು ನಿರ್ಧರಿಸುವ ದಿನ ಹತ್ತಿರ ಬರುತ್ತಿದೆ. ನಮ್ಮ ವಿಧಿಯನ್ನು ಹೇಗೆ ನಿರ್ಧರಿಸಲಾಗುತ್ತದೆ? ಅದು ನಮ್ಮ ನಂಬಿಕೆಯ ಜೀವನದಲ್ಲಿ ನಮ್ಮ ದೈನಂದಿನ ಕ್ರಿಯೆಗಳು, ವರ್ತನೆಗಳು ಮತ್ತು ಮನಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಎಲ್ಲವೂ ಸಂಗ್ರಹಿಸಲಾಗುತ್ತದೆ. ಎಂದಿಗೂ ಅದು ಕಣ್ಮರೆಯಾಗುವುದಿಲ್ಲ. ಇಂದಿನ ಕ್ರಿಯೆಗಳು ದೇವರ ದೃಷ್ಟಿಯಲ್ಲಿ ಅನುಗ್ರಹಭರಿತವಾಗಿರದಿದ್ದರೆ ಅವುಗಳನ್ನು ಹಾಗೆಯೇ ದಾಖಲಿಸಲಾಗುತ್ತದೆ. ಅದಕ್ಕಾಗಿಯೇ ದೇವರು, ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು, ನಿಮಗೆ ನ್ಯಾಯ ತೀರಿಸುವೆನು ಎಂದು ಮೊದಲೇ ಹೇಳಿದ್ದಾರೆ ಅಲ್ಲವೇ? ಸದಸ್ಯರೇ, ದಯವಿಟ್ಟು ಇದನ್ನು ಮರೆಯಬೇಡಿ. ಒಬ್ಬರ ನಂಬಿಕೆಯ ಜೀವನದಲ್ಲಿ ನಾನು ಹೆಚ್ಚು ನಿರಾಶೆಗೊಳ್ಳುವ ಕ್ಷಣ ಇದು. ಸಾವಿರಾರು ವರ್ಷಗಳ ಹಿಂದೆ ದೇವರು ಮೊದಲೇ ನ್ಯಾಯ ತೀರ್ಪಿನ ಕುರಿತು ಮುಂತಿಳಿಸಿದ್ದರೂ ಜನರು ಆಗಾಗ ಅವರ ವಾಕ್ಯಗಳನ್ನು ತಿರಸ್ಕರಿಸುತ್ತಾರೆ ಮತ್ತು ಅವರಿಗೆ ವಿರುದ್ಧವಾಗಿ ನಡೆಯುತ್ತಾರೆ. ಆದರೆ ನಾವು ಅವರ ವಾಕ್ಯಗಳಿಗೆ ಗಮನ ಹರಿಸಬೇಕು. ಮತ್ತಾಯನ ಸುವಾರ್ತೆ 25 ಪ್ರಕಾರ ಎಲ್ಲ ದೇವದೂತರೊಂದಿಗೆ ಯೇಸು ತನ್ನ ಮಹಿಮೆಯಲ್ಲಿ ಬಂದಾಗ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಮತ್ತು ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸುತ್ತಾರೆ. ಅವರು ತನ್ನ ಬಲಗಡೆಯಲ್ಲಿರುವವರಿಗೆ ಪರಲೋಕದ ಆಶೀರ್ವಾದವನ್ನು ಕೊಡುತ್ತಾರೆ ಮತ್ತು ತನ್ನ ಎಡಗಡೆಯಲ್ಲಿರುವವರಿಗೆ ಬೆಂಕಿಯ ನಿತ್ಯ ಶಿಕ್ಷೆಯನ್ನು ಕೊಡುತ್ತಾರೆ. ನಾವು ಭೂಮಿಯಲ್ಲಿ ನಮ್ಮ ಸಹೋದರ ಸಹೋದರಿಯರೊಂದಿಗೆ ಜೀವಿಸುತ್ತಿರುವಾಗ ಆತನು ನಮಗೆ ಆಜ್ಞಾಪಿಸಿದಂತೆ ನಾವು ಎಲ್ಲ ಕಟ್ಟಳೆಗಳು, ವಿಧಿಗಳು ಮತ್ತು ನಿಯಮಗಳನ್ನು ಪಾಲಿಸುತ್ತೇವೆಯೇ ಅಥವಾ ಇಲ್ಲವೇ ಎಂಬುದನ್ನು ದೇವರು ಗಮನಿಸುತ್ತಲೇ ಇರುತ್ತಾರೆ. ದೇವರು ಅಬ್ರಹಾಮನಿಗೆ ಈಸಾಕನನ್ನು ಮೋರಿಯ ಬೆಟ್ಟದಲ್ಲಿ ಬಲಿಯಾಗಿ ಅರ್ಪಿಸು ಎಂದು ಹೇಳಿದಾಗ ದೇವರು ಅಬ್ರಹಾಮನ ನಂಬಿಕೆಯನ್ನು ಗಮನಿಸುತ್ತಲೇ ಇದ್ದರು. ಅಬ್ರಹಾಮನು ಯಾವುದೇ ದೂರು ನೀಡದೆ ದೇವರ ಚಿತ್ತವನ್ನು ಪಾಲಿಸಿ ಅವರು ಹೇಳಿದಂತೆ ಮಾಡಿದ್ದರಿಂದ ದೇವರು ಕೊನೆಯಲ್ಲಿ ಈಸಾಕನನ್ನು ಉಳಿಸಿದರು. ಅಬ್ರಹಾಮನಿಗೆ ಇನ್ನೂ ಹೆಚ್ಚಿನ ಆಶೀರ್ವಾದಗಳನ್ನು ನೀಡಿದರಲ್ಲವೇ? ಇತ್ತೀಚಿನ ದಿನಗಳಲ್ಲಿ ನಾವು ಸಹ ಅನೇಕ ವಿಭಿನ್ನ ಸಂದರ್ಭಗಳನ್ನು ಎದುರಿಸುತ್ತೇವೆ. ಎಷ್ಟಾದರೂ ಪರಿಸ್ಥಿತಿ ಏನೇ ಇರಲಿ, ನಾನು ಈ ಚಿಕ್ಕ ಕೆಲಸವನ್ನು ಮಾಡಿದರೆ ಅದು ಪರವಾಗಿಲ್ಲ ಎಂದು ನಾವು ಎಂದಿಗೂ ಯೋಚಿಸಬಾರದು. ನಾವು ಎಂದಿಗೂ ನರಕದ ಹಾದಿಯನ್ನು ಆರಿಸಿಕೊಳ್ಳಬಾರದು. ಬದಲಾಗಿ ಈ ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಯಾವ ಹಾದಿ ನನ್ನನ್ನು ಪರಲೋಕಕ್ಕೆ ಮುನ್ನಡೆಸುತ್ತದೆ ಎಂದು ಯೋಚಿಸಬೇಕು. ನಮ್ಮನ್ನು ಈ ಹಾದಿಯಲ್ಲಿ ಮುನ್ನಡೆಸುವ ಸರಿಯಾದ ಆಯ್ಕೆಯನ್ನು ಮಾಡಲು ನಾವು ಶಕ್ತರಾಗಬೇಕು. ಪ್ರಸಂಗಿ ಅಧ್ಯಾಯ 3 ವಚನ 15 ನೋಡೋಣ. ಈಗಿನದು ಹಿಂದೆ ಇತ್ತು, ಮುಂದಿನದು ಈಗಲೂ ಇದೆ. ಕಳೆದದ್ದನ್ನು ದೇವರು ತಿರುಗಿ ಬರಮಾಡುವನು. ಇದಲ್ಲದೆ ನಾನು ಲೋಕವನ್ನು ದೃಷ್ಟಿಸಿ ನ್ಯಾಯಸ್ಥಾನದಲ್ಲಿಯೂ ಧರ್ಮಸ್ಥಾನದಲ್ಲಿಯೂ ಅಧರ್ಮವಿರುವುದೆಂದು ನೋಡಿದೆನು. ವಚನ 17 ನೋಡೋಣ. ಆಗ ನಾನು ಮನಸ್ಸಿನಲ್ಲಿ, ದೇವರು ಧರ್ಮಿಗಳಿಗೂ ಅಧರ್ಮಿಗಳಿಗೂ ನ್ಯಾಯ ತೀರಿಸುವನು. ಆತನ ನ್ಯಾಯಕ್ರಮದಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೂ ತಕ್ಕ ಸಮಯ ಉಂಟಲ್ಲವೇ ಅಂದುಕೊಂಡೆನು.
ದೇವರು ಧರ್ಮಿಗಳಿಗೂ ಅಧರ್ಮಿಗಳಿಗೂ ನ್ಯಾಯ ತೀರಿಸುವರು. ಧರ್ಮಿಗಳು ಧರ್ಮಿಗಳಂತೆ ನಡೆದುಕೊಳ್ಳುತ್ತಾರೆ, ಅಧರ್ಮಿಗಳು ಅಧರ್ಮಿಗಳಂತೆ ನಡೆದುಕೊಳ್ಳುತ್ತಾರೆ. ನಮ್ಮ ಕ್ರಿಯೆಗಳು ದಿನದಿಂದ ದಿನಕ್ಕೆ ಎಣಿಸಲ್ಪಡುವುದರಿಂದ ಅವೆಲ್ಲವೂ ನ್ಯಾಯ ತೀರ್ಪಿನ ದಿನದಂದು ದೇವರು ಉಲ್ಲೇಖಿಸುವ ಸಾಕ್ಷಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಪರಲೋಕದಲ್ಲಿ ಪಾಪ ಮಾಡಿ ಭೂಮಿಗೆ ದೊಬ್ಬಲ್ಪಟ್ಟ ನಂತರ ನಮ್ಮ ಆತ್ಮಗಳು ಸಾಯುವುದಕ್ಕೆ ಗುರಿಯಾಗಿದ್ದವು ಅಲ್ಲವೇ? ಹಾಗಾಗಿ ನಮ್ಮನ್ನು ನರಕಕ್ಕೆ ಕಳುಹಿಸಿದರೂ ನಾವು ಯಾವುದೇ ಆಕ್ಷೇಪಣೆ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ನಮ್ಮ ಜೀವಿತಾವಧಿಯಲ್ಲಿ ಪಶ್ಚಾತ್ತಾಪ ಪಡಲು ದೇವರು ನಮಗೆ ಅವಕಾಶ ನೀಡಿದ್ದರೂ ಕೆಲವರು ದೇವರ ಅನುಗ್ರಹವನ್ನು ತೊರೆಯುತ್ತಾರೆ. ಈ ಅವಕಾಶವನ್ನು ನಾವು ಎಂದಿಗೂ ನಿರ್ಲಕ್ಷಿಸಬಾರದು. ಪ್ರಕಟಣೆ ಅಧ್ಯಾಯ 20 ವಚನ 11ಕ್ಕೆ ಹೋಗೋಣ. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನೆದುರಿನಿಂದ ಭೂಮ್ಯಾಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಇಲ್ಲಿಯೂ ಸಹ ಸತ್ತವರಿಗೆ ನ್ಯಾಯ ತೀರ್ಪಾಯಿತು ಎಂದು ಬರೆಯಲಾಗಿದೆ. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಅವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಅವನವನ ಕೃತ್ಯಗಳ ಪ್ರಕಾರ. ಸದಸ್ಯರೇ, ಈ ಕ್ಷಣದಿಂದ ನಾವು ಬೇಗನೆ ಬದಲಾಗೋಣ. ನಾವು ಇದನ್ನು ಗ್ರಹಿಸಿಕೊಂಡ ಕ್ಷಣದಿಂದಲೇ ಬದಲಾಗುವುದು ಉತ್ತಮ. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ನ್ಯಾಯ ತೀರ್ಪಿನ ದಿನದ ಬಗ್ಗೆ ಯೋಚಿಸಿ. ನಾವೆಲ್ಲರೂ ಶಾಶ್ವತ ಯಾತನೆಯ ಸ್ಥಳಕ್ಕೆ ಹೋಗಲು ಗುರಿಯಾಗಿದ್ದೆವು. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ ಎಂದು ಬರೆದಿದೆ. ನಾವೆಲ್ಲರೂ ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವುದನ್ನು ಬಿಟ್ಟು ಬೇರೆ ದಾರಿಯಿಲ್ಲದ ಪಾಪಿಗಳಾಗಿದ್ದೆವು. ಆದರೆ ದೇವರು ನಮಗೆ ಮತ್ತೊಂದು ಅವಕಾಶವನ್ನು ಕೊಟ್ಟರು. ದೇವರು ನಮಗೆ ಮತ್ತೊಂದು ಬಾಗಿಲು ತೆರೆದರು. ನಮಗೆ ಜೀವಮಾನದ ಅವಕಾಶವನ್ನು ಕೊಟ್ಟರು. ಎಷ್ಟಾದರೂ ನಾವು ಭ್ರಷ್ಟ ಮನಸ್ಥಿತಿ ಮತ್ತು ಹಿಂದೆ ನಾವು ಹೊಂದಿದ್ದ ಕೆಟ್ಟ ಆಲೋಚನೆಗಳೊಂದಿಗೆ ಮುಂದುವರೆದರೆ ನಾವು ನಿತ್ಯ ನರಕದ ಬೆಂಕಿಯಲ್ಲಿ ದೊಬ್ಬಲ್ಪಡುತ್ತೇವೆ. ನಾವು ಮನುಷ್ಯರಾಗಿರುವ ಕಾರಣ ಈ ರೀತಿಯ ಕೆಲಸಗಳನ್ನು ಮಾಡುವುದು ಸಹಜವಲ್ಲವೇ? ಅಥವಾ ಯಾರಾದರೂ ಅಂತಹ ಪಾಪವನ್ನು ಮಾಡಬಹುದು. ಈ ರೀತಿ ನಮ್ಮ ಕ್ರಿಯೆಗಳನ್ನು ನಾವು ತರ್ಕಬದ್ಧಗೊಳಿಸಿ ಸಮರ್ಥಿಸಬಾರದು. ನಾವು ಪರಲೋಕದಲ್ಲಿ ಪಾಪ ಮಾಡಿ ಭೂಮಿಯ ಮೇಲೆ ಮರಣಕ್ಕೆ ಗುರಿ ಗಿದ್ದೆವು. ಆದರೆ ದೇವರು ನಮಗೆ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ಈ ಅವಕಾಶವನ್ನು ಕಳೆದುಕೊಂಡರೆ ನಮಗೆ ಎಂದಿಗೂ ಮತ್ತೊಂದು ಅವಕಾಶವನ್ನು ನೀಡಲಾಗುವುದಿಲ್ಲ. ಆದ್ದರಿಂದ ಹೊಸೊಡಂಬಡಿಕೆಯ ಸತ್ಯವನ್ನು ಸ್ವೀಕರಿಸಿದ ನಂತರವೂ ನಾವು ದೇವರು ಬಯಸದ ಹಾದಿಯಲ್ಲಿ ನಡೆದರೆ ಪಾಪ ಪರಿಹಾರಕ್ಕಾಗಿ ಹಾಗೂ ಪಶ್ಚಾತ್ತಾಪಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ ಎಂದು ಸತ್ಯವೇದವು ಹೇಳುತ್ತದೆ. ಇಬ್ರಿಯರಿಗೆ ಅಧ್ಯಾಯ 10 ವಚನ 26 ನೋಡೋಣ. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇಲ್ಲ. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ದೇವರನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ. ಇದನ್ನು 1 ಯೋಹಾನನು ಪುಸ್ತಕದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಪರಲೋಕದಲ್ಲಿ ಪಾಪಗಳನ್ನು ಮಾಡಿದ ನಂತರ ನಾವು ಭೂಮಿಗೆ ದೊಬ್ಬಲ್ಪಟ್ಟಂತೆ ಭೂಮಿಯಲ್ಲಿದ್ದಾಗ ನಮಗೆ ನೀಡಲಾಗಿರುವ ಸಮಯವನ್ನು ನಾವು ಪಶ್ಚಾತ್ತಾಪಕ್ಕಾಗಿ ಬಳಸಬೇಕು. ಭೂಮಿಯು ಯಾರು ಒಳ್ಳೆಯವರು ಮತ್ತು ಯಾರು ಕೆಟ್ಟವರು ಎಂದು ತೀರ್ಪು ಮಾಡುತ್ತಾ ನಾವು ಒಬ್ಬರಿಗೊಬ್ಬರು ಹೋಲಿಸಿಕೊಳ್ಳುವ ಸ್ಥಳವಲ್ಲ. ಇದು ಪಶ್ಚಾತ್ತಾಪ ಪಡಬೇಕಾದ ಸ್ಥಳವಾಗಿದೆ. ಈ ಕಾರಣದಿಂದಲೇ ದೇವರು ನಮಗೆ ದೀನರಾಗಿದ್ದು ಒಬ್ಬರಿಗೊಬ್ಬರು ಸೇವೆ ಮಾಡಲು ಹೇಳುತ್ತಾರೆ ಅಲ್ಲವೇ? ದೇವರು ಏಕೆ ಈ ರೀತಿ ಕಲಿಸುತ್ತಾರೆ? ನಾವು ದೇವರ ಮಕ್ಕಳಾಗಿದ್ದರೆ ನಾವು ಇತರರಿಗಿಂತ ಉನ್ನತರು, ಉತ್ತಮರು ಮತ್ತು ಶ್ರೇಷ್ಠರಾಗಿರಬೇಕು ಎಂದು ಯೋಚಿಸಬಹುದು. ಎಷ್ಟಾದರೂ ನಾವು ದೇವರ ಸತ್ಯವನ್ನು ಸ್ವೀಕರಿಸಿದ ಕ್ಷಣದಿಂದ ನಾವು ದೀನರಾಗಿ ಇತರರಿಗೆ ಹೆಚ್ಚು ಸೇವೆ ಮಾಡುವ ಸ್ಥಾನದಲ್ಲಿರುವಂತೆ ದೇವರು ಮಾರ್ಗದರ್ಶಿಸುತ್ತಾರೆ. ಹಾಗಾಗಿ ನಾವು ಅಹಂಕಾರಿಗಳು ಅಥವಾ ಕೊಚ್ಚಿಕೊಳ್ಳುವ ಜನರಾಗಬಾರದು ಎಂದು ನಾವು ಕ್ರಮೇಣ ಗ್ರಹಿಸಿಕೊಳ್ಳಬಹುದು. ಸದಸ್ಯರೇ, ದೇವರು ನಮಗೆ ಕಲಿಸಿದ ಸತ್ಯದ ಪ್ರಕಾರ ನಾವು ಇರಬೇಕು. ಆದ್ದರಿಂದ ಹೊಸೊಡಂಬಡಿಕೆಯು ಒಬ್ಬರಿಗೊಬ್ಬರು ದೀನರಾಗಿರಿ
ಮತ್ತು ಹೆಮ್ಮೆ ಪಡಬೇಡಿ ಎಂದು ಹೇಳುತ್ತದೆ. ಇಬ್ರಿಯರಿಗೆ ಅಧ್ಯಾಯ 10 ವಚನ 26 ಮತ್ತೊಮ್ಮೆ ನೋಡೋಣ. ಯಾಕಂದ್ರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಏನನ್ನು ಎದುರು ನೋಡತಕ್ಕ, ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು. ಅದರ ನಂತರ ದೇವರ ನ್ಯಾಯ ತೀರ್ಪು ಮತ್ತು ಶಿಕ್ಷೆ ಮಾತ್ರ ಉಳಿದಿರುತ್ತದೆ. ನಿರೀಕ್ಷೆ, ಸಂತೋಷ ಅಥವಾ ಎದುರು ನೋಡತಕ್ಕ ಯಾವುದೇ ವಿಷಯಗಳಿಗೆ ಅವಕಾಶವಿರುವುದಿಲ್ಲ. ಲೋಕದ ಜನರು ಇದನ್ನು ತಿಳಿಯದೆ ಬದುಕುತ್ತಾರೆ. ಅವರು ತಿಳಿಯದೆ ಬದುಕುವುದರಿಂದ ಇತರರಿಗಿಂತ ಶ್ರೇಷ್ಠರಾಗಿರಲು ಬಯಸುತ್ತಾರೆ. ಲೋಕದಲ್ಲಿ ವಿಷಯಗಳು ಈ ರೀತಿ ಇದೆ. ನಾವು ಪರಲೋಕದಿಂದ ಭೂಮಿಗೆ ಏಕೆ ಬಂದೆವು ಎಂದು ಸಹ ತಿಳಿದಿಲ್ಲದವರು ಉನ್ನತರಾಗಿರಲು ಬಯಸುತ್ತಾರೆ. ಇಂಥವರು ಹೊಸೊಡಂಬಡಿಕೆಯ ಸತ್ಯವನ್ನು ಸ್ವೀಕರಿಸಲು ಅರ್ಹರಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಮೋಶೆಯ ವಿಧಿಗಳನ್ನು ಅಸಡೆ ಮಾಡಿದವನಿಗೆ 2 ಇಲ್ಲವೇ 3 ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೇ. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ, ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆನಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ, ಅವನು ಇನ್ನೂ ಎಷ್ಟು ಕ್ರೂರವಾಗಿ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಹೇಳಿದ್ದಾತನನ್ನು ಬಲ್ಲೆವು. ಇದಲ್ಲದೆ ಕರ್ತನು ತನ್ನ ಜನರ ನ್ಯಾಯವನ್ನು ವಿಚಾರಿಸುವನೆಂತಲೂ ಹೇಳಿಯದೆ. ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು. ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವವೆಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಹಿಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳಿರಿ. ಕೆಲವು ಸಾರಿ ನೀವು ನಿಂದನೆಗಳನ್ನು, ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾದಿರಿ. ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸಿದವರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಿಗಳಾದಿರಿ. ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟದ್ದಲ್ಲದೆ, ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿ ಉಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸುಳ್ಳುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದೆ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಸದಸ್ಯರೇ, ಈ ಲೋಕದಲ್ಲಿ ಜನರು ಜನಿಸಿದ ಸಮಯದಿಂದ ಅವರು ಲೋಕದಲ್ಲಿರುವುದನ್ನೆಲ್ಲ ಪಡೆದುಕೊಂಡು ಅದರ ಮೇಲೆ ಅಧಿಕಾರವನ್ನು ಹೊಂದಬಹುದು ಎಂದು ಭಾವಿಸುತ್ತಾರೆ. ಆದರೆ ನಾವು ಈಗ ಭೂಮಿಯ ಮೇಲೆ ಏಕೆ ಜೀವಿಸುತ್ತಿದ್ದೇವೆ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವವರನ್ನು ಪ್ರತಿಬಿಂಬಿಸುವ ಜೀವನ ವಿಧಾನವನ್ನು ನಾವು ಆಯ್ಕೆ ಮಾಡಲು ಶಕ್ತರಾಗಬೇಕು. ನ್ಯಾಯ ತೀರ್ಪು ಇರುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ನ್ಯಾಯ ತೀರ್ಪಿನ ದಿನದವರೆಗೂ ನಾವು ನಮ್ಮ ನಂಬಿಕೆಯಲ್ಲಿ ಬೆಳೆಯುವುದನ್ನು ಮುಂದುವರೆಸಿ ನಮ್ಮ ದೌರ್ಬಲ್ಯವನ್ನು ಸುಧಾರಿಸಬೇಕು. ಇದನ್ನು ಮಾಡುತ್ತಾ ನಮ್ಮ ನಂಬಿಕೆಯ ಜೀವನವು ಪೂರ್ಣಗೊಂಡಾಗ ನೀವು ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ಎಂದು ಹೇಳಿ ದೇವರು ನಮ್ಮನ್ನು ಪ್ರಶಂಸಿಸುತ್ತಾರೆ. ದೇವರು ನಮ್ಮನ್ನು ಪರಲೋಕದ ಶಾಶ್ವತ ಪ್ರಜೆಗಳಾಗಿ ಸ್ವಾಗತಿಸಿ ಅಂಗೀಕರಿಸುತ್ತಾರೆ. ನಾವು ಸತ್ಯದ ಜ್ಞಾನವನ್ನು ಪಡೆದ ನಂತರ ನಾವು ಎಂದಿಗೂ ದೇವರಿಂದ ದೂರ ಹೋಗಬಾರದು. ಭೂಮಿಯ ಮೇಲಿನ ನಮ್ಮ ಉಳಿದ ಸಮಯದಲ್ಲಿ ನಮ್ಮ ತಂದೆ ತಾಯಿಯ ಬೋಧನೆಗಳನ್ನು ಅನುಸರಿಸುತ್ತಾ ಅವರು ನಮ್ಮನ್ನು ಮುನ್ನಡೆಸಿದಲೆಲ್ಲ ವಿಧೇಯತೆಯ ಹೃದಯದಿಂದ ಅವರನ್ನು ಯಾವಾಗಲೂ ಹಿಂಬಾಲಿಸೋಣ. ಅವರು ಹೋದಲೆಲ್ಲ ಅವರನ್ನು ಹಿಂಬಾಲಿಸುವವರು ರಕ್ಷಿಸಲ್ಪಡುತ್ತಾರೆ ಎಂದು ಸತ್ಯವೇದವು ಹೇಳುತ್ತದೆ. ಇದಲ್ಲದೆ 100 ಅಥವಾ 1000 ಯಜ್ಞಾರ್ಪಣೆಗಳಿಗಿಂತ ವಿಧೇಯತೆಯನ್ನು ದೇವರು ಹೆಚ್ಚಾಗಿ ಮೆಚ್ಚುತ್ತಾರೆ ಎಂದು ದೇವರು ನಮಗೆ ಕಲಿಸಲಿಲ್ಲವೇ? ಒಂದು ಕಾಲದಲ್ಲಿ ಒಂದು ಹಿರಿಯ ದಂಪತಿಗಳು ತಮ್ಮ ಒಬ್ಬನೇ ಮಗನೊಂದಿಗೆ ಜೀವಿಸುತ್ತಿದ್ದರು. ಅವನು ಬೆಳೆದು ದೊಡ್ಡವನಾದರೂ ಅವನು ಹಣ ಸಂಪಾದಿಸಲು ಅಥವಾ ಮದುವೆಯಾಗಲು ಇಷ್ಟಪಡಲಿಲ್ಲ. ಆದರೆ ಪ್ರತಿದಿನ ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದನು. ಹಾಗಾಗಿ ಅವನ ತಂದೆ ಅವನಿಗೆ, ನೀನು ಹಾಗೆಯೇ ಸಮಯ ಕಳೆಯುತ್ತಿದ್ದರೆ ನನ್ನ ಆಸ್ತಿಯಿಂದ ನಿನಗೆ 1 ಕಾಸು ಕೊಡುವುದಿಲ್ಲ. ನೀನು ಕುಟುಂಬದ ವ್ಯಾಪಾರವನ್ನು ಬಾಧ್ಯತೆಯಾಗಿ ಪಡೆಯಲು ಬಯಸಿದರೆ ನೀನೇ ಹಣ ಸಂಪಾದಿಸಿ ಅದನ್ನು ನನ್ನ ಬಳಿಗೆ ತರಬೇಕು. ನೀನು ಹಾಗೆ ಮಾಡಿದರೆ ನನ್ನ ಆಸ್ತಿಯನ್ನು ನಿನಗೆ ಕೊಡಬೇಕಾ ಇಲ್ಲವಾ ಎಂಬುದನ್ನು ಯೋಚಿಸುತ್ತೇನೆ ಎಂದು ಹೇಳಿದರು. ಇದನ್ನು ಕೇಳಿದ ನಂತರ ಅವನ ತಾಯಿ ಅವನಿಗೆ ಸ್ವಲ್ಪ ಹಣವನ್ನು ಕೊಟ್ಟಳು. ಏಕೆಂದರೆ ಅವನು ಆಟವಾಡಲು ಹೊರಗೆ ಹೋಗಿ ಹಾಗೆ ಮನೆಗೆ ಹಿಂತಿರುಗುತ್ತಾನೆ ಎಂದು ಅವಳಿಗೆ ತಿಳಿದಿತ್ತು. ಅವಳು, ನಾನು ಇಂದು ಹಣ ಸಂಪಾದಿಸಿದೆ ಎಂದು ಹೇಳಿ ಹೋಗಿ ನಿನ್ನ ತಂದೆಗೆ ಸಮಾಧಾನ ಪಡಿಸು ಎಂದು ಅವನಿಗೆ ಹೇಳಿದಳು. ತಾಯಿ ನಿರೀಕ್ಷಿಸಿದಂತೆಯೇ ಮಗನು ಇಡೀ ದಿನ ಮಾರುಕಟ್ಟೆಯ ಸುತ್ತಲೂ ಆಟವಾಡಿ ತನ್ನ ಸ್ನೇಹಿತರನ್ನು ಭೇಟಿ ಮಾಡಿ ಸಮಯ ಕಳೆದನು.
ಅದರ ನಂತರ ಅವನು ಸೂರ್ಯಾಸ್ತದ ಸಮಯದಲ್ಲಿ ಮನೆಗೆ ಹಿಂತಿರುಗಿದನು. ಅವನ ತಂದೆ, ನೀನು ಇಂದು ಹಣವನ್ನು ಸಂಪಾದಿಸಿದ್ದೀಯಾ ಎಂದು ಕೇಳಿದರು. ಆಗ ಅವನು ಕೆಲವು ನಾಣ್ಯಗಳನ್ನು ತೆಗೆದು, ಹೌದು, ನಾನು ಸ್ವಲ್ಪ ಹಣವನ್ನು ಸಂಪಾದಿಸಿದೆ ಎಂದು ಹೇಳಿದನು. ತಂದೆ ತನ್ನ ಮಗನ ಹಣವನ್ನು ತೆಗೆದುಕೊಂಡು ಅದನ್ನು ಸುಡುವ ಬೆಂಕಿಯಲ್ಲಿ ಎಸೆದರು. ಮಗನು ಅದನ್ನು ಸುಮ್ಮನೆ ನೋಡುತ್ತಿದ್ದನು. ನೀನು ಖಂಡಿತವಾಗಿಯೂ ಬೆವರು ಸುರಿಸಿ ಈ ಹಣವನ್ನು ಸಂಪಾದಿಸಲಿಲ್ಲ. ಮರುದಿನವೂ ಅದೇ ರೀತಿ ನಡೆಯಿತು. ತಾಯಿ ಮತ್ತೆ ರಹಸ್ಯವಾಗಿ ಮಗನಿಗೆ ಹಣವನ್ನು ಕೊಟ್ಟಳು. ಆ ದಿನವೂ ಮಗನು ತಂದಿದ್ದ ಎಲ್ಲಾ ಹಣವನ್ನು ತಂದೆ ಬೆಂಕಿಯಲ್ಲಿ ಎಸೆದರು. ಮಗನು ಅದನ್ನು ಸುಮ್ಮನೆ ನೋಡುತ್ತಿದ್ದನು. ಒಂದು ದಿನ ಅವನು ಅಂತಿಮವಾಗಿ ಬೆವರು ಸುರಿಸಿ ಹಣವನ್ನು ಸಂಪಾದಿಸಿದನು. ಹಣವನ್ನು ಸಂಪಾದಿಸಲು ಅವನು ಕಟ್ಟಿಗೆಯನ್ನು ಕಡಿದನು ಮತ್ತು ನೀರಿನ ಬಕೆಟ್ಗಳನ್ನು ಹಲವಾರು ಬಾರಿ ಹೊತ್ತನು. ಆ ಹಣವನ್ನು ಸಂಪಾದಿಸುವುದು ಅವನಿಗೆ ನಿಜವಾಗಿಯೂ ಕಷ್ಟಕರವಾಗಿತ್ತು. ಆ ದಿನವೂ ಸಹ ಮಗನು ಆ ಹಣವನ್ನು ತಂದು ತೋರಿಸಿ ತಂದೆಗೆ, ನಾನು ಈ ಹಣವನ್ನು ಸಂಪಾದಿಸಿದೆ ಎಂದು ಹೇಳಿದನು. ಈ ಬಾರಿ ತಂದೆ ಮತ್ತೆ, ಇಂದು ಸಹ ನೀನು ಇದನ್ನು ನಿನ್ನ ತಾಯಿಯಿಂದ ಸ್ವೀಕರಿಸಿರಬೇಕು. ಇದು ನೀನು ಸ್ವಂತ ದುಡಿಮೆಯಿಂದ ಗಳಿಸಿದ ಹಣವಲ್ಲ ಎಂದು ಹೇಳಿ ಅದನ್ನು ಬೆಂಕಿಯಲ್ಲಿ ಮಗನು ಬೆಚ್ಚಿ ಬಿದ್ದನು ಮತ್ತು ಸುಡುವ ಬೆಂಕಿಯಲ್ಲಿ ಮರದ ತುಂಡುಗಳ ನಡುವೆ ಹುಡುಕಿ ಅದನ್ನು ಹೊರ ತೆಗೆಯಲು ಪ್ರಯತ್ನಿಸಿದನು. ಇದನ್ನು ನೋಡಿ ತಂದೆ ತಕ್ಷಣವೇ, ಇಂದು ನೀನು ಈ ಹಣವನ್ನು ಸಂಪಾದಿಸಲು ಶ್ರಮ ಪಟ್ಟಿರಬೇಕು ಎಂದು ಗ್ರಹಿಸಿಕೊಂಡರು. ಈ ಸಂವಾದದ ಮೂಲಕ ಅವನು ಹಣವನ್ನು ಸಂಪಾದಿಸಲು ಶ್ರಮಿಸಿದ್ದಾನೋ ಅಥವಾ ಅದನ್ನು ಉಚಿತವಾಗಿ ಪಡೆದಿದ್ದಾನೋ ಎಂದು ಜನರು ಕೂಡಲೇ ಹೇಳಬಹುದು. ಹಾಗಾದರೆ ನಮ್ಮ ಎಲ್ಲ ಪಾಪಗಳು ಮತ್ತು ಕೊರತೆಗಳು ದೇವರಿಗೆ ತಿಳಿದಿದೆಯಲ್ಲವೇ? ನಮ್ಮ ಕೃತ್ಯಗಳ ಪ್ರಕಾರ ದೇವರು ನಮಗೆ ನ್ಯಾಯ ತೀರಿಸುತ್ತಾರೆ ಎಂದು ಸತ್ಯವೇದದ ಬರಹಗಾರರು ದಾಖಲಿಸಿದ್ದಾರೆ. ಯೇಸು ಸ್ವತಃ ಈ ಭೂಮಿಗೆ ಬಂದು ಕೊನೆಯ ನ್ಯಾಯ ತೀರ್ಪಿನ ದಿನದ ದೃಶ್ಯವನ್ನು ನಮಗೆ ತಿಳಿಸಿದರು. ಮತ್ತಾಯ ಅಧ್ಯಾಯ 25ರಲ್ಲಿ, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಮಗೆ ಕಲಿಸಿದರು ಅಲ್ಲವೇ? ಆದ್ದರಿಂದ ನಾವು ಪರಲೋಕದಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ತೆಗೆದುಹಾಕಲು ಈ ಮನಸ್ಥಿತಿಯನ್ನು ನಾವು ಹೊಂದಿರಬೇಕು. ಇಂದು ಮತ್ತೊಮ್ಮೆ ಈ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಆಳವಾಗಿ ಕೆತ್ತಿಕೊಳ್ಳೋಣ. ಇದರಿಂದ ನಾವು ನ್ಯಾಯ ತೀರ್ಪಿನ ದಿನದಂದು ನೀತಿವಂತರೆಂದು ಯೋಗ್ಯರಾಗಿ ಕಾಣುತ್ತೇವೆ. ಚಿಯೋನಿನ ಎಲ್ಲ ಮಕ್ಕಳು ನಮ್ಮ ಪರಲೋಕದ ಮನೆಗೆ ಹಿಂತಿರುಗಿ ನಾವು ಒಮ್ಮೆ ಪರಲೋಕದಲ್ಲಿ ಆನಂದಿಸಿದ ಮಹಿಮೆಯನ್ನು ತಿರುಗಿ ಪಡೆಯಲು ಶಕ್ತರಾಗುತ್ತಾರೆ ಎಂದು ನಾನು ನಿರೀಕ್ಷಿಸುತ್ತೇನೆ. ಜೀವನವು ಬಹಳ ಚಿಕ್ಕದು. ಒಬ್ಬನು ಈಗ ಚಿಕ್ಕವನಾಗಿರುವುದರಿಂದ ಅವನು ತನ್ನ ಯೌವನದ ಬಗ್ಗೆ ಕೊಚ್ಚಿಕೊಳ್ಳಬಾರದು. ಆ ಯೌವನವು ಕ್ಷಣ ಮಾತ್ರದಲ್ಲಿ ಕಣ್ಮರೆಯಾಗುತ್ತದೆ. ನಿಮ್ಮ ವಿಧಿಯನ್ನು ನಿರ್ಧರಿಸುವ ದಿನದಂದು ನಾವು ಆತನೊಂದಿಗೆ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಲು ನಾವು ಪರಿಶ್ರಮ ಪಡಬೇಕು ಎಂದು ಸತ್ಯವೇದ ಮತ್ತು ಪ್ರವಾದಿಗಳು ನಿರಂತರವಾಗಿ ಒತ್ತಿ ಹೇಳುತ್ತಾರೆ. ತಮ್ಮ ಶಾಶ್ವತ ಮನೆಯಾದ ಪರಲೋಕಕ್ಕೆ ಹಿಂತಿರುಗಲು ಬಯಸುವವರು ಕೊನೆಯ ನ್ಯಾಯ ತೀರ್ಪಿನ ದಿನವಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು ಮತ್ತು ಅವರು ತಮ್ಮ ದೈನಂದಿನ ಜೀವನವನ್ನು ಹೇಗೆ ನಡೆಸುತ್ತಾರೆ ಎಂಬುದನ್ನು ಪರಿಶೀಲಿಸಬೇಕು. ಅವರು ತಮ್ಮನ್ನು ತಾವೇ, ಇಂದು ನಾನು ನನ್ನ ನಂಬಿಕೆಗೆ ಅನುಗುಣವಾಗಿ ಬದುಕಿದ್ದೇನಾ ಅಥವಾ ನನ್ನ ಕ್ರಿಯೆಗಳು ಮತ್ತು ಆಲೋಚನೆಗಳು ಲೋಕದ ಪ್ರಕಾರ ಇದೆಯೇ ಎಂದು ಪರಿಶೀಲಿಸಬೇಕು. ಈ ಲೋಕದಲ್ಲಿ ನಮ್ಮ ಉಳಿದಿರುವ ಸಮಯದಲ್ಲಿ ನಾವು ಪರಲೋಕ ರಾಜ್ಯಕ್ಕಾಗಿ ಸಿದ್ಧರಾಗಬೇಕೆಂದು ನಾನು ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ. ನೀವು ಅಧಿಕ ಅನುಗ್ರಹವನ್ನು ಸ್ವೀಕರಿಸಿದ್ದೀರೆಂದು ನಿರೀಕ್ಷಿಸುತ್ತಾ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.